ಗಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ನಡೆದಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವು ಈ ವರ್ಷ ಶತಮಾನದ ಮೈಲಿಗಲ್ಲನ್ನು ಪೂರ್ಣಗೊಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ಸದನದಲ್ಲಿ ಮಹಾತ್ಮ ಗಾಂಧಿಯವರನ್ನು ನೆನಪು ಮಾಡಿಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ತಾವು ಕೊಟ್ಟಿದ್ದೀರಿ. ಇದು ಒಂದು ಉತ್ತಮವಾದಂಥ ಕೆಲಸವಾಗಿರೋದ್ರಿಂದ ತಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಮಹಾತ್ಮ ಗಾಂಧೀಜಿಯವರು ಮೋಹನದಾಸ ಕರಮಚಂದ ಗಾಂಧಿ, ತಂದೆ ಕರಮಚಂದ ಗಾಂಧಿ, ತಾಯಿ ಪುತಳಿಬಾಯಿಯವರ ಗುಜರಾತ್ ರಾಜ್ಯದ ಕಾಠೇವಾಡದಲ್ಲಿ ಪೋರ್ಬಂದರ್ನಲ್ಲಿ ಜನಿಸ್ತಾರೆ. ಅಕ್ಟೋಬರ್ 2ನೇ ತಾರೀಕು ಅವರ ಜನನ ಆಗತ್ತೆ. ಈ ಒಂದು ಜನನ ಆದ ನಂತರದಲ್ಲಿ ಅವರ ಸಣ್ಣ ವಯಸ್ಸಿನಿಂದಲೇ ಅವರ ಮೇಲೆ ಅವರ ಮನೆತನದ, ಅವರ ಕುಟುಂಬದ, ತಂದೆ ತಾಯಿಯ ಪ್ರಭಾವಗಳು ಬಹಳಷ್ಟು ಪ್ರಭಾವ ಬೀರುತ್ತೆ ಅವರ ಬದುಕಿನ ಮೇಲೆ. ತಾಯಿಯ ದೈವನಿಷ್ಠೆ, ವ್ರತದ ಆಚರಣೆ, ಮತ್ತು ತಾಯಿ ಆಗಿಂದಾಗೆ ದೇವರ ಹೆಸರಿನಲ್ಲಿ ಮಾಡ್ತಿದ್ದಂತಹ ಉಪವಾಸಗಳು ಮಗುವಿನ ಮೇಲೆ ಬಾಲ್ಯದಲ್ಲಿ ಬಹಳ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಮತ್ತು ತಂದೆಯವರು ಕೂಡ ಅಷ್ಟೇ. ತಂದೆಯವರು ಕೂಡ ಅತ್ಯಂತ ಸತ್ಯ ನಿಷ್ಠೂರರಾದಂಥವ್ರು ಕರಮ್ಚಂದ ಗಾಂಧಿಯವರು. ಅವರ ಸತ್ಯ ನಿಷ್ಠೂರವಾದಂತಹ ಮತ್ತು ಸತ್ಯ ನಿಷ್ಠೆಯ ಬದುಕು, ಅವರ ನೀತಿಯುಕ್ತ ಬದುಕು ಕೂಡ ಮಹಾತ್ಮ ಗಾಂಧಿಯವರ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಈ ಎಲ್ಲ ಪರಿಣಾಮದಿಂದಾಗಿಯೇ ಈ ಸತ್ಯ, ನಿಷ್ಠೆ, ಶಿಸ್ತು, ಶಾಂತಿ, ಸಮಯ ಪಾಲನೆ, ಕರ್ತವ್ಯ, ಬದ್ಧತೆ ಇವೆಲ್ಲವೂ ಕೂಡ ಚಿಕ್ಕಂದಿನಿಂದಲೇ ಕುಟುಂಬದಿಂದಲೇ ಅವರಲ್ಲಿ ಪ್ರಭಾವ ಬೀರದ ಕಾರಣದಿಂದಲೇ ಇವತ್ತು ದೇಶ ಅವರನ್ನು ಬರಿಮೈಯಲ್ಲಿ ಶ್ವೇತ ವಸ್ತ್ರಧಾರಿಗಳಾಗಿ ಇಡೀ ದೇಶದ ತುಂಬ ಅಡ್ಡಾಡಿ ಜನರನ್ನು ಸಂಘಟನೆ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ಒಂದು ಮಹಾನ್ ಧೀಶಕ್ತಿಯಾಗಿ ಒಪ್ಕೊಳ್ತಾರೆ ಮತ್ತು ಮಹಾತ್ಮ ಅಂತ ಅನ್ನಿಸ್ಕೊಳ್ತಾರೆ. ಹಾಗೂ ಈ ಮಹಾತ್ಮ ಇಡೀ ವಿಶ್ವದಲ್ಲೇ ಮಾನ್ಯತೆಯನ್ನು ಹೊಂದುವಂಥ ಒಂದು ವ್ಯಕ್ತಿಯೆಲ್ಲ ಶಕ್ತಿಯಾಗಿ ಬೆಳೀತಾ ಹೋಗ್ತಾರೆ ಅನ್ನತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಮಕ್ಕಳ ಮೇಲೆ ಕುಟುಂಬದ ಹಿರಿಯರು ಸರಿಯಾಗಿದ್ದರೆ, ಕುಟುಂಬದ ಹಿರಿಯರು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳೇ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಗಾಂಧೀಜಿಯವರ ಬದುಕು ಬಹಳ ದೊಡ್ಡ ಉದಾಹರಣೆ ಆಗಿದೆ. ಗಾಂಧೀಜಿಯವರು ಕೂಡ ಅಷ್ಟೇ ಸಹಜವಾಗಿ ತಂದೆ ತಾಯಿಗಳ ಮೇಲೆ, ಗುರು ಹಿರಿಯರ ಮೇಲೆ ಬಹಳ ದೊಡ್ಡ ಗೌರವ, ಪ್ರೀತಿ, ಭಕ್ತಿಯನ್ನು ಇಟ್ಕೊಂಡಿರ್ತಾರೆ. ಅದು ಸಂಸ್ಕಾರಯುತವಾದಂಥ ಬದುಕು ಅವರಲ್ಲಿ ಕಟ್ಕೊಡ್ತಾ ಹೋಗಿರುತ್ತೆ ಕುಟುಂಬ. ಈ ಸಂಘ ಸಹವಾಸದಿಂದ ಆಚೆಗೆ ಅವರು ಕೆಲವೊಂದು ಸಲ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಜೀವನದಲ್ಲಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಕೆಲವು ತಪ್ಪುಗಳನ್ನು ಮಾಡೋ ಮಕ್ಕಳ ಜೊತೆ ಸೇರಿದಾಗ ತಪ್ಪುಗಳನ್ನು ಮಾಡಿದ್ರು ಅವರಿಗೆ ಆಂತರ್ಯದಲ್ಲಿ ಅದು ನಾನು ತಪ್ಪು ಮಾಡಿದ್ದೇನೆ ಅಂತ ಆ ಮಗುವಿಗೆ ಅನ್ನಿಸಿದಾಗಲೆಲ್ಲ ಅದನ್ನು ತಂದೆ ತಾಯಿ ಹತ್ರ ಹೇಳ್ಕೊಳ್ದೆ ಅವ್ರು ಇರೋಕ್ಕಾಗೋದೇ ಇಲ್ಲ. ತಾಯಿ ಹತ್ರ ಹೇಳ್ತಾರೆ. ತಾಯಿ ಎಷ್ಟು ತಂದೆಯನ್ನು ಬಿಟ್ಕೊಡೋದಿಲ್ಲ. ತಾಯಿ ಆ ತಪ್ಪನ್ನು ಆಯ್ತು ಬಿಡು, ನಾವಾದರೆ ಆಯ್ತು, ಇನ್ನೇನು ತಪ್ಪನ್ನು ಹೇಳೋಕೆ ಹೋಗ್ಬೇಡ ಅಂತ ಹೇಳಿ ಸುಮ್ಮನಾಗ್ತೀವಿ. ಆದರೆ ತಾಯಿ ನೀನು ತಂದೆ ಹತ್ರ ಹೇಳ್ಕೊ ಇದನ್ನ ಅಂತ ಹೇಳಿದಾಗ ತಂದೆ ಹತ್ರ ಹೇಳ್ಕೊಳಕ್ಕೆ ಆಗದೆ ಅವರೇನು ಮಾಡ್ತಾರೆ, ಪತ್ರ ಬರೆದಿಡ್ತಾರೆ. ಪತ್ರ ಬರೆದಿಟ್ಟಾಗ ತಂದೆ ಏನನ್ನೂ ಮಾತಾಡೋಕ್ಕೆ ಹೋಗಲ್ಲ, ಮೌನವಾಗಿ ಸುಮ್ಮನೆ ಕಣ್ಣಲ್ಲಿ ನೀರು ಹಾಕ್ತಾರೆ. ಅವರೆಂದೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಮಗ ಇಂಥ ಒಂದು ತಪ್ಪು ಹಾದಿಯನ್ನು ಹಿಡಿದಿರ್ತಾನೆ ಅಂತ. ಅದೇ ಲಾಸ್ಟ್ ಅವರ ಕಣ್ಣಲ್ಲಿ ನೀರನ್ನು ನೋಡಿದ್ಮೇಲೆ ಅವರು ಅರ್ಥ ಮಾಡ್ಕೋತಾರೆ. ಸಣ್ಣ ವಯಸ್ಸಿನಲ್ಲೇ ಎಂತಹ ದೊಡ್ಡ ಅಂತರ್ಗತವಾಗಿ ತನ್ನ ತಪ್ಪುಗಳನ್ನು ತಾನೇ ವಿವೇಚನಾಯುಕ್ತವಾಗಿ ಅದನ್ನು ತರ್ಕಕ್ಕೆ ಒಳಪಡಿಸಿ ಸರಿಪಡಿಸ್ಕೊಳ್ತಕ್ಕಂತಹ ಗುಣ ಚಿಕ್ಕ ವಯಸ್ಸಿನಿಂದಲೇ ಮಹಾತ್ಮ ಗಾಂಧಿಯವರಿಗೆ ಕರಗತಾಗ್ತಾ ಹೋಗುತ್ತೆ. ಇದು
ನಾವು ಮಕ್ಕಳಲ್ಲಿ ಮಹಾತ್ಮ ಗಾಂಧೀಜಿಯವರ ಬಾಲ್ಯದಲ್ಲಿ ನಾವು ಗುರುತಿಸಬಹುದಾದಂಥ ಕೆಲವೊಂದು ಉತ್ತಮವಾದಂಥ ಅಂಶಗಳನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಇದೇ ಕಾರಣಕ್ಕೆ ಮುಂದೆಯೂ ಕೂಡ ಅವರ ವ್ಯಕ್ತಿತ್ವ ಇಷ್ಟು ವೆರಿ ಸ್ಟ್ರಾಂಗ್ ವ್ಯಕ್ತಿತ್ವ ರೂಪುಗೊಳ್ಳೋಕ್ಕೆ ಬೇಸಿಕ್ ಇದು ಬಹಳ ಕಾರಣ ಆಗ್ತದೆ. ಹಾಗಾಗಿ ಅವರ ಸಾಮಾಜಿಕ ಚಿಂತನೆಗಳು, ಜನಪರ ಚಿಂತನೆಗಳು, ಒಂದು ಗೌರವಪೂರ್ಣ ನಡವಳಿಕೆಗಳು, ಘನತೆಪೂರ್ಣವಾದಂತಹ ಒಂದು ಪ್ರಯತ್ನಗಳು, ಇವೆಲ್ಲವೂ ಕೂಡ ಗಾಂಧಿಯವರ ಬದುಕಿಗೆ ಪೂರಕವಾಗಿದ್ದಂತೆ. ಈಗ ನಮ್ಮ ಕಾಲದಲ್ಲಿ ಈಗ ನಾವು ನೋಡಿದ್ರೆ ಈ ಸಿನಿಮಾಗಳು, ನಾಟಕಗಳು ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಅನ್ನೋದು ನನ್ನ ಕಥೆಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ, ಹೇಗೆ ಮಕ್ಕಳು ಅದನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋತಾ ಇದ್ರೆ, ಹೇಗೆ ಮಾರ್ಗಕ್ಕೆ ಬರ್ತಾ ಇದ್ದಾರೆ ಅಥವಾ ಮಾರ್ಗ ತಪ್ತಾ ಇದ್ದಾರೆ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಆಗಿನ ಕಾಲದಲ್ಲಿಯೇ ಮಹಾತ್ಮ ಗಾಂಧಿಯವರು ಓದಿದಂತಹ ನೋಡಿದಂತಹ ನಾಟಕ ಸತ್ಯ ಹರಿಶ್ಚಂದ್ರನ ನಾಟಕವನ್ನು ನೋಡಿ ಪ್ರಭಾವಿತರಾಗ್ತಾರೆ. ಮತ್ತು ಶ್ರವಣನ ಪಿತೃಭಕ್ತಿ ನಾಟಕವನ್ನು ಓದಿ ಪ್ರೇರಿತರಾಗ್ತಾರೆ. ಅವರಿಗೆ ಇದರಿಂದ ತಂದೆ ತಾಯಿಯ ಮೇಲೆ ಹೆಚ್ಚಿನ ಗೌರವ ಮತ್ತು ಸತ್ಯದ ಹಾದಿಯಲ್ಲಿ ನಡೆದಂತಹ ಸತ್ಯ ಹರಿಶ್ಚಂದ್ರ ಮಹಾರಾಜನ ಬದುಕು ಬಹಳ ದೊಡ್ಡ ಪ್ರೇರಣೆಯನ್ನು ಅವ್ರಿಗೆ ಕೊಡ್ತದೆ ಅಂತಕ್ಕಂಥ. ಹೀಗೆ ಬೆಳೆದಂಥ ಹುಡುಗ ನಾವೀಗ ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ತೀವಿ. ಬಟ್ ಗಾಂಧೀಜಿಯವರು 13ನೇ ವಯಸ್ಸಲ್ಲಿದ್ದಾಗಲೇ ಬಾಲ್ಯ ವಿವಾಹಗಳು ನಡೀತಾ ಇದ್ದಾಗ ಅದಕ್ಕೆ ಇವರು ಕೂಡ ಒಂದು ಏನು ಹೇಳ್ತೀವಿ ಅದಕ್ಕೆ ತುತ್ತಾದರು ಅಂತ. ಬಾಲ್ಯ ವಿವಾಹ 13 ವರ್ಷದ ಗಾಂಧೀಜಿಯವರಿಗೆ 12 ವರ್ಷದ ಕಸ್ತೂರಿಬಾ ಅವರನ್ನು ಮದುವೆ ಮಾಡಿರತಕ್ಕಂಥದ್ದು. ಎರಡೂ ಸಣ್ಣ ಮಕ್ಕಳೇ. ಬದುಕಿನ ಪಾಠ ಏನು ಗೊತ್ತು, ಜೀವನ ಪಾಠಗಳು ಗೊತ್ತೇ ಇಲ್ಲ. ಆ ಗೊತ್ತಿಲ್ಲದೆ ಇರತಕ್ಕಂಥ ಮದುವೆ ಅಂದ್ರೇನು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ವಯಸ್ಸಿನಲ್ಲಿ, ಶಾಲೆಯ ಪಾಠಗಳೇ ಆಗದೆ ಇರತಕ್ಕಂಥ ವಯಸ್ಸಿನಲ್ಲಿ ಜೀವನದ ಪಾಠಗಳಿಗೆ ಎಂಟ್ರಿ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಂತಹ ಮಕ್ಕಳಿಗೆ ಅವು ಗೊತ್ತೇ ಆಗೋದಿಲ್ಲ. ಅಂಥ ವಯಸ್ಸಿನಲ್ಲಿ ಏನು ಗೊತ್ತಾಗುತ್ತೆ? ಮನೇಲಿ ಒಂದು ದೊಡ್ಡ ಹಬ್ಬ ಆಚರಣೆ ಆಗ್ತಾ ಇದೆ ಅಂತಂದರೆ ಮದುವೆನೂ ಏನೋ ಒಂದು ಹಬ್ಬದ ಥರ ಆಚರಣೆ ಆಗ್ತಾ ಇದೆ ಅಂತ ತಿಳ್ಕೊಂಡಂಥ ವಯಸ್ಸಲ್ಲಿ ಮದುವೆಗಳು ಹೋಗ್ಬಿಟ್ಟಿರುತ್ತೆ. ಆದರೆ ಅವಾಗಿನ್ನೂ ಅಷ್ಟು ಮದುವೆ, ಹೆಂಡತಿ, ಹೇಗೆ ನಾವು ಕುಟುಂಬ ನಿರ್ವಹಣೆ ಮಾಡಬೇಕು ಏನು ಗೊತ್ತಿರೋದಿಲ್ಲ ಅವರಿಗೆ. ಸೊ ಇವರಲ್ಲೂ ಕೂಡ ಒಂದು ಪುರುಷ, ನಾನು ಗಂಡಸು, ನಾನು ಗಂಡ, ನಾನು ಹೇಳ್ದಂಗೆ ನಡಿಬೇಕು ನನ್ನ ಹೆಂಡತಿ, ನಾನು ಹೇಳ್ದಂಗೆ ಕೇಳಬೇಕು, ನನಗೆ ಹೇಳಿ ಕೇಳಿ ಮಾಡಬೇಕು ಅನ್ನೋಂಥ ಆ ಪುರುಷ ಪ್ರಧಾನವಾದಂಥ ಮನಸ್ಸು ಎಲ್ಲೋ ಒಂದು ಕಡೆ ಅವ್ರಿಗೆ ಸಣ್ಣ ವಯಸ್ಸಿನಲ್ಲಿ ಇರ್ತದೆ. ಅದು ಕಾರಣವೂ ಕೂಡ ಯಾಕೆ ಅಂತ ಹೇಳಿದ್ರೆ ಅದು ಮತ್ತೆ ಸಂಘದೋಷವೇ. ಅದು ಸಣ್ಣ ಹುಡುಗಿ ಆಟಪಾಠ ಆಡ್ಕೊಂಡು ಗುಡಿಗೆ ಹೋಗ್ಕೊಂಡು ಕೇಳದೆ ಚಿಮ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಡ್ತಿತ್ತು ಹುಡುಗಿ. ಆದರೆ ಅವ್ರಿಗೆ ಹೇಳ್ತಾರೆ, ನೀನು ನನಗೆ ಹೇಳೇ ಹೋಗಬೇಕು, ನೀನು ಕೇಳೇ ಹೋಗಬೇಕು, ನೀನು ಹೇಳೇ ಮಾಡಬೇಕು ಅಂತಕ್ಕಂಥ ನಿಬಂಧನೆಗಳನ್ನು ಗಾಂಧೀಜಿಯವರು ಹಾಕ್ತಾರೆ. ಹಾಗೆ ಹೋಗ್ತಾ ಅವ್ರು ಹೇಳ್ಕೊಡ್ತಾರೆ ಸ್ನೇಹಿತ, ಇಲ್ಲ ನೀನು ನಿನ್ನ ಅಧಿಕಾರ ಚಲಾಯಿಸಬೇಕು, ಹೆಂಡತಿಯನ್ನು ಕೈಯಲ್ಲಿ ಇಟ್ಕೋಬೇಕು, ಹೇಳ್ದಂಗೆ ಕೇಳೋಂಗೆ ಇಟ್ಕೋಬೇಕು, ನೀನು ಗಂಡಸು, ನೀನು ಗಂಡ ಅಂದರೆ ಏನು ಅನ್ನೋಂಥದ್ದೆಲ್ಲ ಒಂದು ವಿಷಯವನ್ನು ಮೆದುಳಿನಲ್ಲಿ ಹಾಕಿರ್ತಾರೆ ಅಂತ ನೋಡಿದಾಗ ಅವ್ರಿಗೆ ಹೋಗ್ತಾ ಅನಿಸುತ್ತೆ ಬಹಳ ಹಿಂಸೆ ಆಗತ್ತೆ ಕಸ್ತೂರಿಬಾ ಅವ್ರಿಗೆ. ಅವರು ತುಂಬ ತಾಳ್ಮೆಯಿಂದ ಸಹಿಸ್ಕೊಳ್ತಾ ಹೋಗ್ತಾರೆ, ಎಲ್ಲವನ್ನೂ ನಗ್ನಗ್ತಾ ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಬಹುದೊಡ್ಡ ಅಗಾಧವಾದ ಸಹನಾ ಮೂರ್ತಿ ಕಸ್ತೂರಿಬಾ ಅವರಾಗಿರ್ತಾರೆ. ಎಲ್ಲೋ ಒಂದು ಕಡೆ ಗಾಂಧಿಯವ್ರಿಗೆ ಅನಿಸ್ಬಿಡುತ್ತೆ, ನಾನು ತಪ್ಪು ಮಾಡ್ತಾ ಇದ್ದೀನಿ, ಒಂದು ಹೆಣ್ಣಿಗೆ ನೋವು ಕೊಡ್ತಾ ಇದ್ದೀನಿ, ಅಷ್ಟು ನಾನು ಕೊಟ್ಟರು ಅವಳು ಸಹನೆಯಿಂದ ಅದನ್ನು ಸ್ವೀಕಾರ ಮಾಡ್ತಿದ್ದಾಳೆ ಅಂದರೆ ಸಹನೆಯೇ ಬಹುದೊಡ್ಡ ಶಕ್ತಿ. ಸೊ ಆ ಶಕ್ತಿಯನ್ನು ನಾವು ಮಹಿಳೆಯರಿರ್ತಕ್ಕಂಥ ಸಹನಾ ಶಕ್ತಿಯನ್ನು ನಾವು ತಪ್ಪಾಗಿ ಭಾವಿಸಿ ಅವ್ರಿಗೆ ಹಿಂಸೆಯನ್ನು ಕೊಡ್ತಾ ಇರೋದು ತಪ್ಪು ಅಂಥೇಳಿ ಅವರು ಅದನ್ನು ಮನವರಿಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅವ್ರಿಗೆ ವಿದ್ಯೆಯನ್ನು ಕಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹೆಂಡತಿಗೆ ವಿದ್ಯೆಯ ಕೊರತೆ ಇದ್ದರೆ ಅವರಿಗೆ ವಿದ್ಯೆಯನ್ನು ಕಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಮಹಿಳೆಯರ ಬಗ್ಗೆ ಬಹಳ ಅವರ ಕೆಲವೊಂದು ಭಾಷಣಗಳಲ್ಲಿ ನಾವು ನೋಡಿದಾಗ ಮಹಿಳೆಯರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿರ್ತಾರೆ. ಅದು ತಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರವೇ. ಹಾಗಾಗಿ ಈ ಸಂಘದೋಷದಿಂದ ಅವರು ಸಂಸಾರದ ಗುಟ್ಟು, ವ್ಯಾಧಿ ರಟ್ಟು ಅಂತಾರಲ್ಲ, ಹಾಗೆಲ್ಲ ಹೇಳಿಕೊಂಡು ಜೀವನವನ್ನು ಅಸ್ತವ್ಯಸ್ತ ಮಾಡಿಕೊಂಡಿರ್ತಾರೆ. ಹೆಣ್ಮಕ್ಳ ಬಗ್ಗೆ ಅವರು ಹೇಳಿದಂಥ ಮಾತುಗಳು,
ಹೆಂಡತಿಯ ಒಂದು ವಿಚಾರದಲ್ಲಿ ಅವ್ರು ನಡ್ಕೊಂಡದ್ದು ಮತ್ತು ಹೆಣ್ಮಕ್ಳ ಬಗ್ಗೆ ಇದ್ದಂಥ ಅವರ ಅಗಾಧವಾದಂತಹ ಒಂದು ಗುಣಾತ್ಮಕವಾದಂಥ ಚಿಂತನೆಗಳು, ಆ ಹೆಣ್ಮಕ್ಳ ಮೇಲೆ ಆಗ್ತಿದ್ದಂಥ ಅತ್ಯಾಚಾರವನ್ನು ನೋಡ್ದಂಗೆಲ್ಲ, ಬಲಾತ್ಕಾರದಿಂದ ಅತ್ಯಾಚಾರಕ್ಕೆ ಒಳಗಾದ ಸ್ತ್ರೀಯರನ್ನು ನಾವು ತಿರಸ್ಕಾರ ಮಾಡಬಾರ್ದು ಅಂತ ಆ ಕಾಲಕ್ಕೆ ಹೇಳ್ತಾರೆ. ಸಮಾಜ ಅವರನ್ನು ತಿರಸ್ಕೃತ ಭಾವನೆಯಲ್ಲಿ ನೋಡಬಾರ್ದು. ಅವಳು ಅಶುದ್ಧಳೂ ಅಲ್ಲ, ಕಳಂಕಿತಳೂ ಅಲ್ಲ. ಎಂಥ ದೊಡ್ಡ ಮಾತು ಸಭಾಪತಿಗಳೇ. ಈಗಿನ ಕಾಲದಲ್ಲಿ ಅತ್ಯಾಚಾರ ಆಗಿದ್ದ ಹೆಣ್ಮಕ್ಕಳನ್ನು ನೋಡಿದ ಕೂಡಲೇ ಏನು ಬಹಳ ಕೇವಲವಾಗಿ ನೋಡೋದು, ಸಮಾಜದಲ್ಲಿ ಅವಳಿಗೆ ಒಂದು ಕೆಟ್ಟ ಹೆಸರನ್ನು ಕೊಡೋದು, ಅವಳನ್ನು ಸಮಾಜದಿಂದ ಹೊರಗಡೆನೆ ಹಾಕೋದು, ಇದೆಲ್ಲ ಈಗಲೂ ನಡೀತಾ ಇದೆ. ಬಟ್ ಆಗಿನ ಕಾಲದಲ್ಲೇ ಮಹಾತ್ಮ ಗಾಂಧೀಜಿಯವರು ಅವಳು ತಿರಸ್ಕರಿಸಬಾರ್ದು, ನಾವು ಅವಳು ಕಳಂಕಿತಳು ಅಲ್ಲ ಮತ್ತು ಅವಳು ಅಶುದ್ಧಳು ಅಲ್ಲ ಅಂತ ಹೇಳ್ತಾರೆ. ಅಂಥ ವಿಶಾಲವಾದಂಥ ಮಾತುಗಳನ್ನು ಮನೋಭಾವದಿಂದ ಅವರು ಹೇಳ್ತಾರೆ. ಮಧ್ಯರಾತ್ರಿಯಲ್ಲಿ ಒಬ್ಬ ಮಹಿಳೆ ನಿರ್ಭಯವಾಗಿ ಈ ದೇಶದಲ್ಲಿ ಓಡಾಡಂಗೆ ಆದ್ರೇ ಈ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಬಂದ ಹಾಗೆ ಅನ್ನುವ ಮಾತನ್ನು ಮಹಿಳೆಯರ ಬಗ್ಗೆ ಹೇಳ್ತಾರೆ. ಅಂದರೆ ನಮಗೆಲ್ಲರಿಗೂ ಕೂಡ ಭಾಳ ದೊಡ್ಡ ಹೆಮ್ಮೆ ಅನಿಸುತ್ತೆ. ಈಗಲೂ ನಾವು ಮಹಿಳೆಯರು ಅರ್ಧ ರಾತ್ರಿಯಲ್ಲಿ ಸ್ವಾತಂತ್ರ್ಯ ಬಂದಿದೆ, ಆದರೆ ನಮಗಿನ್ನೂ ಕೂಡ ಧೈರ್ಯವಾಗಿ ಯಾವುದೇ ನಮಗೆ ಭಯಗಳಿಲ್ಲದೆ ಓಡಾಡ್ತೀವಿ ಅನ್ನುವಂಥ ಸ್ಥಿತಿ ನಿರ್ಮಾಣ ಇದೆ ದೇಶದಲ್ಲಿ. ಆಗಿಲ್ಲ ಅಂತಕ್ಕಂಥದ್ದು ದೌರ್ಭಾಗ್ಯ. ಮತ್ತಿನ್ನು ದೇಶದಲ್ಲಿ ಸ್ವಾತಂತ್ರ್ಯ ಆಫ್ರಿಕಾದಿಂದ ಬಂದ ನಂತರ ಅಲ್ಲಿ ಆಫ್ರಿಕಾದಲ್ಲಿ ಅಲ್ಲಿನ ವರ್ಣಭೇದ ವಿಚಾರಗಳಲ್ಲಿ ಅವ್ರು ದೊಡ್ಡ ಹೋರಾಟವನ್ನು ಮಾಡಿ ಅಲ್ಲಿ ನಾಯಕರಾಗಿ ಅವರಿಗೆ ಸವಲತ್ತು, ಅವರಿಗೆ ಅವರ ವಿಚಾರಗಳಲ್ಲಿ ನ್ಯಾಯವನ್ನು ಒದಗಿಸ್ಕೊಟ್ಟು ಬರ್ತಾರೆ. ತದನಂತರ ಇಲ್ಲಿ ಬಂದಾಗ ಇತಿಹಾಸ ಗೊತ್ತಿದೆ ತಮಗೆಲ್ರಿಗೂ ಕೂಡ. ಹೋರಾಟ ಮಾಡ್ತಾರೆ, ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಮಹಾತ್ಮ ಗಾಂಧಿಯವ್ರು ಬರೋಕ್ಕೆ ಮುಂಚೆಯಿಂದನೂ ಹೋರಾಟಗಳು ನಡೀತಿತ್ತು. ಹೌದ್ರಾ? ನೀವು ಬೆಲ್ಲ ಈಗಲೇ ಮಾಡ್ತಿದ್ದೀರಾ? ನಾನು ಇನ್ನು 2 ನಿಮಿಷ ಆಗಿಲ್ಲ ಸರ್, 2 ಮಿನಿಟ್ಸ್ ಆಗಿಲ್ಲ ನಾನಿದು. ಅದೇ ಹೆಂಗಾಗುತ್ತೆ? ಇವರೆಲ್ಲ ಇಷ್ಟು ಹೊತ್ತು ಮಾತಾಡ್ತಾರೆ, ಪುರುಷರು ಇಷ್ಟೊತ್ತೆಲ್ಲ ಮಾತಾಡುವಾಗ ಹೆಣ್ಮಗಳು ನಿಂತು ಮಾತಾಡ್ಬೇಕಾದ್ರೆ ಆಗ್ಲೇ ನಿಮ್ಮ ಕೈ ಬೆಲ್ಲಿಗೆ ಹೋಗುತ್ತೆ ಅಂತ ನನಗೆ ಬಹಳ ಶಾಕ್ ಆಯ್ತು. 10 ನಿಮಿಷಗಳ ಕಾಲಾವಕಾಶ ಹೇಳ್ಬಿಟ್ಟಿದೀನಿ, ಆಯ್ತಾ? ಇನ್ನು 18 ಜನ ಇದ್ದಾರೆ. ಇರ್ಲಿ, ಒಂದ್ ಸ್ವಲ್ಪ ಇನ್ನೊಂದು ಬೇಕಾದ್ರೆ ಮುಂದಕ್ಕೆ ಹಾಕಿ. ಮಹಾತ್ಮ ಗಾಂಧಿಯವರ ವಿಚಾರ ಅಂದಾಗ ಎಲ್ರಿಗೂ ಆಸಕ್ತಿ ಇರುತ್ತೆ, ಎಲ್ರಿಗೂ ಆಸೆ ಇರುತ್ತೆ ಮಾತಾಡ್ಬೇಕು ಅಂತ. ಅದರಿಂದ ಸಿ ಟಿ ರವಿ ಅವರು ಮಾತಾಡ್ಬೇಕಾದ್ರೆ ಅವರು ಒಂದು ಅರ್ಧ ಗಂಟೆ ಮಾತಾಡ್ತಾರೆ, ಇನ್ನೊಬ್ರು ಅರ್ಧ ಗಂಟೆ ಮಾತಾಡೋದು, ನಾವು ಬರೀ 2 ನಿಮಿಷ. ಸೊ ಹಾಗಾಗಿ ಈ ದೇಶದೊಳಗೆ